ನಮಸ್ಕಾರ ರೈತ ಬಾಂಧವರೇ ಹಾಗೂ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಆಲ್ಫಾ ಆಲ್ಫಾ ಅಂತಕ್ಕಂಥ ಸಸಿ ಅಥವಾ ಒಂದು ಮೇವಿನ ಬಗ್ಗೆ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ಕಸವಾಗಿ ಬೆಳೆಯುತ್ತೆ, ಆದರೂ ಕೂಡ ಇದರ ಉಪಯೋಗ ಏನು ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಎಲೆಗಳು ಬಂದು ಈ ರೀತಿಯಲ್ಲಿ ಕಾಣ್ತವೆ. ಹೂಗಳು ಬ್ಲೂಯಿಶ್ ಪರ್ಪಲ್ ಕಲರ್ ಚಿಕ್ಕ ಚಿಕ್ಕ ಹೂವು ಇರುತ್ತೆ. ಈ ರೀತಿ ಕಸವಾಗಿ ಜಮೀನುಗಳಲ್ಲಿ ಬೆಳೆದಿರುತ್ತೆ. ತುಂಬ ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಮತ್ತಿನ್ನು ಇದರದ್ದು ಸೈಂಟಿಫಿಕ್ ನೇಮ್ ಬಂದು ಅಥವಾ ಬೊಟನಿಕಲ್ ನೇಮ್ ಬಂದು ಮೆಡಿಕಾಗೋ ಅಂತಕ್ಕಂಥ ಹೆಸರಿದೆ. ಮೆಡಿಕಾಗೋ ಸಟೈವಾ ಅಂತಕ್ಕಂಥದ್ದು ಇದ್ರ ಹೆಸರು. ಅದಲ್ಲದೆ ಕಾಮನ್ ನೇಮ್ ಬಂದು ಬರ್ಗ್ಯಾಂಡಿ ಕ್ಲೋವರ್ ಅಂತ ಕರೀತಾರೆ. ಯಾಕಂದರೆ ಇದನ್ನು ಪೌಡರ್ ಮಾಡಿದಾಗ ಬರ್ಗ್ಯಾಂಡಿ ಕಲರ್ ಆಗ್ತದೆ, ಹಾಗಾಗಿ ಇದನ್ನು ಬರ್ಗ್ಯಾಂಡಿ ಕ್ಲೋವರ್ ಅಂತ ಕರೀತಾರೆ. ಪರ್ಪಲ್ ಮೆಡಿಕ್ ಅಂತಲೂ ಕರೀತಾರೆ. ಆಮೇಲೆ ಲೂಸರ್ನ್ ಅಂತ ಕರೀತಾರೆ. ಅಗ್ರಿಕಲ್ಚರ್ ಸೈಂಟಿಫಿಕ್ ಆಗಿ ಹೇಳ್ಬೋದು ಅಂದರೆ ಲೂಸರ್ನ್ ಅಂತಲೇ ಕರೀತಾರೆ. ಹಾಲಿಹೇ ಅಂತ ಕರೀತಾರೆ. ಹಾಲಿಹೇ ಅಂತ ಇದು ಕೂಡ ಅಷ್ಟೇ ಫಾಡರ್ ಅಥವಾ ಮೇವು ಅಂತಕ್ಕಂಥ ಶಬ್ದವನ್ನು ಕೊಡುತ್ತೆ. ಇದು ಪೆರಿನಿಯಲ್ ಆಗಿ ಬರುತ್ತೆ. ಫ್ಲವರಿಂಗ್ ಪ್ಲ್ಯಾಂಟ್ ಇದು, ಅಂದರೆ ಹೂಗಳನ್ನು ಕೊಡ್ತಾ ಬರ್ತದೆ ಅಂತಕ್ಕಂಥದ್ದು. ಪದೇ ಪದೇ ಹೂಗಳು ಬರ್ತಾ ಹೋಗ್ತವೆ. ಒಂದು ಪೆರಿನಿಯಲ್ ಅಂದರೆ ವರ್ಷ ಪೂರ್ತಿಯಾಗಿ ಇರುತ್ತದೆ. ಒಂದು ಹಾಕಿಬಿಟ್ರೆ ನಾವೇ ಎಲ್ಲ ಪೂರ್ತಿ ಕಿತ್ತೊಗೆಯವರೆಗೂ ಇರ್ತದೆ. ಮೆಡಿಸಿನಲ್ ಪರ್ಪಸ್ ಯೂಸ್ ಆಗ್ತದೆ. ಮತ್ತು ಫ್ಯಾಮ್ಲಿ ಬಂದ್ಬಿಟ್ಟು ಇದರದ್ದು ಫೆಬೇಶಿಯೇ ಅಂತಕ್ಕಂಥ ಫ್ಯಾಮ್ಲಿಗೆ ಸೇರಿದ್ದಾಗಿರುತ್ತೆ. ಇದನ್ನು ಗ್ರೇಸಿಂಗ್ ಏನು ಎನಿಮಲ್ಸ್ ಇರ್ತವೆ, ಈಗ ಆಡಿರ್ಬೋದು, ಕುರಿಗಳಿರ್ಬೋದು ಅಥವಾ ದನಗಳಿರ್ಬೋದು, ಗ್ರೇಸಿಂಗ್ ಅಂತ ಹೇಳ್ತೀವಿ. ಅಂದರೆ ಅವು ಅಲ್ದಾಡ್ಕೊಂಡು ತಿಂತಾ ಇರ್ತವೆ, ಅಂಥವಕ್ಕೆ ಬೆಸ್ಟು ಇದು. ಎಲ್ಲಿ ಮೈದಾನದಲ್ಲೆಲ್ಲೋ ಬೆಳೆದಿರ್ತದೆ ಅಂತ ಹೇಳಿದರೆ ತುಂಬ ಹೆಲ್ಪ್ ಆಗ್ತದೆ ಗ್ರೇಸಿಂಗ್ ಅಥವಾ ಮೇಯುವಂಥ ಪ್ರಾಣಿಗಳಿಗೆ. ಗ್ರೀನ್ ಮೆನ್ಯೂರಾಗಿ ಅಂದರೆ ಹಸಿರೆಲೆ ಗೊಬ್ಬರವಾಗಿ ಕೂಡ ಇದನ್ನು ಹೊಲಗಳಲ್ಲಿ ಬಳಸ್ತಾರೆ. ಇದನ್ನು ಟಾನಿಕ್ ಆಗಿ ಬಳಸ್ತಾರೆ. ಸುಮಾರು ಇದರಲ್ಲಿ ಟಾನಿಕ್ ಆಗಿ ಬಳಸ್ತಾರೆ. ಈವನ್ ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಸುಮಾರು ಪ್ರಾಸೆಸಿಂಗ್ ಎಲ್ಲ ಮಾಡಾದ್ಮೇಲೆ ಇದನ್ನು ಟಾನಿಕ್ ಆಗಿ ಬಳಸ್ತಾರೆ. ಟೀಗಳಾಗಿ ಬಳಸ್ತಾರೆ. ಟೀ ಹಾಗೆ ಬಳಸೋದು ಅಥವಾ ಟಾನಿಕ್ ಆಗಿ ಬಳಸೋದು. ಸಪ್ಲಿಮೆಂಟ್ಸು, ವಿಟಮಿನ್ಸ್ದು ಸಪ್ಲಿಮೆಂಟ್ಸನ್ನೆಲ್ಲ ಬಳಸ್ತಾರೆ. ಹೇರ್ ಗ್ರೋತಿಗೆ ತುಂಬ ಚೆನ್ನಾಗಿ. ಯಾರ್ದೆಲ್ಲ ಈಗ ಉದಾಹರಣೆಗೆ ಯಾರ್ದೆಲ್ಲ ತಲೆ ಬೇಗ ಬಾಣಲಿ ಆಗ್ತಾ ಇರ್ತದೆ ಅಂಥವರು ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಟಾನಿಕ್ ಆಗಿ ಯೂಸ್ ಆಗ್ತದೆ. ಒಳ್ಳೆ ನವಿರಾದ ಕೂದಲುಗಳು ಚೆನ್ನಾಗಿ ಬರ್ತವೆ. ಮಾರ್ಕೆಟಲ್ಲಿ ಇದನ್ನು ಅದಕ್ಕಾಗಿಯೇ ಬಳಸ್ತಾರೆ. ಮತ್ತು ಪ್ರಾಣಿಗಳು ಯಾರ್ಯಾರು ಇರ್ತವೆ, ಬೇಸಿಗೆ ಸಮಯದಲ್ಲಿ ಅವಕ್ಕೆ ತಿನ್ನೋಕ್ಕೆ ಹುಲ್ಲುಗಳಿರಲ್ಲ, ಅಂಥ ಸಮಯದಲ್ಲಿ ಬಳಸ್ತಾರೆ. ಇದನ್ನು ಹೆಚ್ಚಿನ ಅಂಶ ಇವತ್ತಿನ ದಿನ ಮಾರ್ಕೆಟಲ್ಲಿ ಇದನ್ನು ಬಳಸ್ತಾ ಇರೋದು ಹೇರ್ ಗ್ರೋತ್ಗಾಗಿ, ಕೂದಲುಗಳ ಕೇಶರಾಶಿಯನ್ನು ಮೇಂಟೈನ್ ಮಾಡಲಿಕ್ಕೆ. ಮತ್ತೇನು ಮೆಡಿಸಿನಲ್ ಬೆನಿಫಿಟ್ ಇದೆ ಅಂತ ಹೇಳಿದರೆ, ಇಂಪ್ಯೂರಿಟೀಸ್, ನಮ್ಮ ಬಾಡಿಲಿರೋ ಇಂಪ್ಯೂರಿಟೀಸ್ ತೆಗೆದಾಗ್ತದೆ. ಹಾಗಾಗಿ ಇದರ ಟೀಯನ್ನು, ಜ್ಯೂಸನ್ನು, ಟಾನಿಕನ್ನು ಕುಡಿಬೋದು. ಹೇರ್ ಗ್ರೋತ್ ಅದು ಹೇಳಿದೆ ನಾನು. ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡ್ತದೆ. ಮತ್ತು ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅಲರ್ಜೀಸ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತದೆ. ಹಾಗಾಗಿ ಈ ಆಲ್ಫಾ ಅಂತಕ್ಕಂಥ ಇದನ್ನು ಬಳಸ್ಕೊಳ್ಳೋದು ತುಂಬ ಚೆನ್ನಾಗಿ. ಮತ್ತು ಯಾರಿಗೆಲ್ಲ ಡಿಪ್ರೆಷನ್ ಇರ್ತದೆ ಅದನ್ನು ಕಂಟ್ರೋಲ್ ಮಾಡ್ತದೆ. ಯಾರಿಗೆಲ್ಲ ಎಕ್ಸೆಸ್ ಬ್ಲೀಡಿಂಗ್ ಆಗ್ತಾ ಇರ್ತದೆ, ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಆಗಿದೆ, ಆದರೂ ಕೂಡ ಆಪ್ರೇಷನ್ ಆದ 1 ವಾರ ಆಗಿದೆ ಮತ್ತು ಬ್ಲೀಡಿಂಗ್ ಆಗ್ತಾಯಿದೆ, ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ಈ ಥರದ್ದು ಹಲವಾರು ಸಮಸ್ಯೆಗೆ ಇದು ಒಂದೇ ರಾಮಬಾಣ ಅಂತ ಹೇಳ್ಬೋದು. ಕಸವಾಗಿ ಆರ್ಡಿನರಿ ಕಾಣಿಸೋದು, ಆದರೆ ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೀನಿ ನಾನು. ಇದು ಇವತ್ತಿನ ಟ್ಯಾಗ್ಲೈನ್ ಬಂದು, ಯಾರು ನಮಗೆ ಗೌರವ ಕೊಡ್ತಾರೋ ಅದು ಅವರ ಸಂಸ್ಕಾರ ಅಥವಾ ಶ್ರೇಷ್ಠತೆ ಅಂತ ತಿಳ್ಕೊಳ್ಬೇಕು. ಈಗ ನಾವು ಎದುರಿಗಿರೋರು ಯಾರೋ ನಮಗೆ ನಮಸ್ಕಾರ ಅಂದು ನಮಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಅಂದರೆ ಅವರು ಬೆಳೆದು ಬಂದ ಸಂಸ್ಕೃತಿ ಇದು, ಆಯಿತಾ. ನಾವು ಅದಕ್ಕೆ ಲಾಯಕ್ಕಾಗಬೇಕು ಅಥವಾ ಶ್ರೇಷ್ಠರು ಅಂತ ಅವ್ರು ಭಾವಿಸಿದಾಗ ನಾವು ಕೂಡ ಅದಕ್ಕೆ ತಕ್ಕನಾಗಿ ಬಿಹೇವ್ ಮಾಡಿದ್ರೆ ಮಾತ್ರ ನಾವು ಶ್ರೇಷ್ಠರು. ಅದು ಬಿಟ್ಬಿಟ್ಟು ಅವನು ನಮಗೆ ಸಲ್ಯೂಟ್ ಹೊಡಿತಾ ಇದ್ದಾರೆ, ನಾವೇ ಗ್ರೇಟು ಅಂತಕ್ಕಂಥ ಅಹಂಭಾವ ಬರದೇ ಇರಲಿ. ನಮ್ಮ ವ್ಯಕ್ತಿತ್ವವನ್ನು ಎತ್ತರ ಕೆಳಿಸ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಅನ್ನ ಬಳಸ್ಕೊಳ್ಳಿ, ಗೊಬ್ಬರವನ್ನಾಗಾದರೂ ಬಳಸ್ಕೊಳ್ಳಿ, ತಲೆಗಾದರೂ ಬಳಸ್ಕೊಳ್ಳಿ, ಟಾನಿಕ್ ಆದರೂ ಬಳಸ್ಕೊಳ್ಳಿ ಅಂತ ತಿಳಿಸ್ತಾ, ಎಲ್ಲರೂ ಖುಷಿಯಾಗಿರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.